ನೋಡಿ ಪ್ರಶ್ನೆ ನೋಡ್ರಿ ಇದು. ಒಂದು ಆಯತಾಕಾರದ ನೀರಿನ ಜಲಾಶಯವು 42,000 ಲೀಟರ್ ನೀರನ್ನು ಹೊಂದಿದೆ. ಜಲಾಶಯದ ಉದ್ದ 6 ಮೀಟರ್ ಮತ್ತು ಅಗಲ 3.5 ಮೀಟರ್ ಆದರೆ ಜಲಾಶಯದ ಆಳ ಎಷ್ಟು ಅಂತ ಕೇಳ್ತಾರೆ. ಜಲಾಶಯದ ಆಳ ಅಂದ್ರೆ ಇಲ್ಲಿ ಏನಾಗ್ತದೆ, ಜಲಾಶಯದ ಎತ್ತರ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು. ಅಂದ್ರೆ ಮೊದಲು ಆಯತದ ಘನಫಲ ತಕೋರಿ. ಇದು ಯಾವುದು ನೀರಿನ ಜಲಾಶಯದ ಘನಫಲವನ್ನು ನಾವು ತಕೋಬೇಕು. ಒಂದು ಜಲಾಶಯದ ಘನಫಲ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ. ಘನಫಲ ಎಷ್ಟದಪ್ಪ? ಘನಫಲ ಕೊಟ್ಟಿಲ್ಲ ಅವರು. ನೋಡ್ರಿ ಏನು ಕೊಟ್ಟಾರ? ಲೀಟರ್ ಅದ. ಟೋಟಲ್ ಒಳಗೆ ಏನದ ಲೀಟರ್ದಲ್ಲಿ ಕೊಟ್ಟಾರ. ಇವು ಮೀಟರ್ ಅದ. ನಾವು ಏನ್ ಮಾಡ್ಬೇಕು ಈ ಸದ್ದ? ಆಯತದ ಏನ್ ಮಾಡಬೇಕು? ಆ ಲೀಟರ್ವನ್ನ ಘನಕ್ಕೆ ತರಬೇಕು. ಹೌದಲ್ಲ? ನಮಗಂತೂ ಕೋಷ್ಟ ಗೊತ್ತದ. 1,000 ಲೀಟರ್ ಅಂದ್ರ ಎಷ್ಟು ಘನ ಮೀಟರ್? 1 ಘನ ಮೀಟರ್. ಘನ ಮೀಟರ್ 1,000 ಲೀಟರ್ಕ್ಕೆ 1 ಘನ ಮೀಟರ್ ಆಯ್ತು. 42,000 ಲೀಟರ್ಕ್ಕೆ ಎಷ್ಟು ಘನ ಮೀಟರ್? ಬರೋಬರಾಗ್ತದ? ಬರೋಬರಾಗ್ತದಲ್ಲ? ಸಾರಿಗೆ ಅಂತ ಹೇಳಿದ್ದು. ವೆರಿ ಗುಡ್. ಎಕ್ಸ್ ಈಕ್ವಲ್ ಟು 42,000 ಇಂಟು 1/1000. 3 ಆಯ್ತು. 3 ಆಯ್ತು. ಎಷ್ಟಾಯ್ತು? 42 ಘನ ಮೀಟರ್. ಆಯ್ತು. ಹೌದಲ್ಲ? 42 ಘನ ಮೀಟರ್ ಆಯ್ತು. ಈ ಘನಫಲ ಈ ಸೂತ್ರಕ್ಕೆ ನಾವು ಆದೇಶ ಮಾಡ್ರಿ. ಅಂದ್ರೆ ಘನಫಲ ಸೂತ್ರವನ್ನು ಬರೆದಿಬೇಕಾಗಿಲ್ಲ. ಈ ಸೂತ್ರ ಬರೆದಿನಲ್ಲ, ಇದೇ ಸೂತ್ರವನ್ನು ಇಲ್ಲಿ ಕರೆಕ್ಟ್ ಮಾಡ್ಕೊರಿ. ಘನಫಲ ಎಷ್ಟದ? 42 ಘನ ಮೀಟರ್ ಅದ. ಘನ ಮೀಟರ್ ಈಕ್ವಲ್ ಟು ಉದ್ದ ಎಷ್ಟದ? 6 ಮೀಟರ್. 6 ಮೀಟರ್ ಇಂಟು ಅಗಲ ಎಷ್ಟದ? 3.5 ಮೀಟರ್ ಇಂಟು ಎತ್ತರ. ಎತ್ತರ ಅಂದ್ರೆ ಅರ್ಥಾತ್ ಆಳ. ಅಂದ್ರೆ ಆಳ ಅಂದ್ರೆ ಎತ್ತರ. ನಾವು ಎತ್ತರ ಅಂತ ಬರೆದ್ಬಿಡೋದು. ಎ ಅಂದ್ರೆ ಎತ್ತರ. ಹೌದಾ? ಈ ಎತ್ತರವನ್ನು ಅಲ್ಲೇ ಇಡಬೇಕು. ಅಲ್ಲೇ ಅಂದ್ರೆ ಇಲ್ಲಿ ಇಸ್ ಈಕ್ವಲ್ ಟು ಆ ಕಡೆ. ಆ ಕಡೆ ಈ ಕಡೆ ತರಬೇಕು. ಆ ಕಡೆ ಅದಲ್ಲ, ಇಸ್ ಈಕ್ವಲ್ ಟು ಆ ಕಡೆ ಅಂದ್ರೆ ಬಲಭಾಗದಲ್ಲಿ ಅದ. ಅಂದ್ರೆ ಬಲಭಾಗದಲ್ಲಿ ಎತ್ತರವನ್ನು ಇಟ್ಬಿಡ್ರಿ. ಉಳಿದಿದ್ದಷ್ಟು ಈ ಕಡೆ ತಗೊಂಬರ್ರಿ. ಅಂದ್ರೆ ಇಸ್ ಈಕ್ವಲ್ ಟು ಎಡಭಾಗಕ್ಕೆ ತಗೊಂಬರ್ರಿ. ಅಂದ್ರೆ ಇಲ್ಲಿ ಇಂಟೋದು ಇಲ್ಲಿ ಇಂಟೋದು ಇಬ್ಬರು ಈ ಕಡೆ ಏನಾಗ್ತಾವ? ಭಾಗಾಕಾರ ಆಗ್ತಾವ. ಅಂದ್ರೆ 42 ಭಾಗಲೆ 6 ಇಂಟು 3.5. ಸ್ಥಾನ ಬೆಲೆ ಬಂತು. ಸ್ಥಾನ ಬೆಲೆ ಕೊಡಬೇಕು. ಪಾಯಿಂಟ್ ಬಂತು. ಸ್ಥಾನ ಬೆಲೆ ಕೊಡಬೇಕು. ಸ್ಥಾನ ಬೆಲೆ ಕೊಡೋಣ. ಅಂದ್ರೆ 42 ಇಂಟು 10/6 ಇಂಟು 35 ಈಕ್ವಲ್ ಟು ಎತ್ತರ. ಶೇರ್ ಮಾಡ್ಕೋರಿ. 6 1 6 6 7 42 7 1 7 5 5 1 2 ಅಂದ್ರೆ ಎಷ್ಟಾಯ್ತು ಎತ್ತರ? 2 ಮೀಟರ್. 2 ಮೀಟರ್. ಇದು ನಮ್ಮ ಉತ್ತರ. ದ ರೈಟ್ ಆಪ್ಷನ್ಸ್ ಎ. ರೈಟ್ ಆಪ್ಷನ್ಸ್ ಎ. ಒಂದು ಕೊಠಡಿಯ ಅಳತೆಗಳು 15 ಮೀಟರ್, 10 ಮೀಟರ್ ಮತ್ತು 8 ಮೀಟರ್ ಆಗಿವೆ. ಒಂದು ಚೀಲದ ಘನಫಲ 2.25 ಮೀಟರ್ ಘನ ಮೀಟರ್ ಆಗಿದೆ. ಆ ಕೊಠಡಿಯಲ್ಲಿ ಇಡಬಹುದಾದ ಅತಿ ಹೆಚ್ಚು ಚೀಲಗಳ ಸಂಖ್ಯೆ ಎಷ್ಟು ಕೇಳ್ತಾರೆ. ಅಂದ್ರೆ ಕೊಠಡಿಯ ಘನಫಲ ಅಪಾನ್ ಚೀಲಿನ ಘನಫಲ. ಒಂದು ಚೀಲಿನ ಘನಫಲ. ಒಂದು ಚೀಲಿನ ಘನಫಲ ಉದ್ದ ಅಗಲ ಎತ್ತರ ಕೊಡಬೇಕಾಗಿತ್ತು. ಅವ್ರು ಉದ್ದ ಅಗಲ ಎತ್ತರ ಕೊಟ್ಟಿಲ್ಲ. ಉದ್ದ ಅಗಲ ಎತ್ತರಗಳನ್ನು ಗುಣಾಕಾರ ಮಾಡೇ ಕೊಟ್ಬಿಟ್ರು. ಅವರು ಡೈರೆಕ್ಟ್ಗೆ ಅವ್ರು ಘನಫಲವನ್ನೇ ಕೊಟ್ಟಾರ.
ಹೌದಲ್ಲ? ಸೂತ್ರ ಏನ್ ಹೇಳ್ತದ? ಚೀಲಗಳ ಸಂಖ್ಯೆ ಈಕ್ವಲ್ ಟು ಕೋಣೆಯ ಘನಫಲ ಸರ್ವಸಮಾಗಲೇ ಚೀಲಿನ ಘನಫಲ. ಕೋಣೆಯ ಘನಫಲ ಅಂದ್ರೆ ಎಷ್ಟು ಕೊಟ್ಟಾರ? ನಾವು ತಪ್ಪಬೇಕದನ್ನ. ಅಂದ್ರೆ 15 ಮೀಟರ್ ಇಂಟು 10 ಮೀಟರ್ ಇಂಟು 8 ಸರ್ವಸಮಾಗಲೇ ಚೀಲಿನ ಘನಫಲ ಡೈರೆಕ್ಟ್ ಪೂರ್ತಿ ಕೊಟ್ಟೇ ಬಿಟ್ಟಾರ ಅವರು. ಉದ್ದ ಅಗಲ ಎತ್ತರ, ಉದ್ದ ಇಂಟು ಅಗಲ ಇಂಟು ಎತ್ತರ ಬೇಕಾಗಿಲ್ಲ. ಅಂದ್ರೆ 2.25 ಹೌದಲ್ಲ? ಸ್ಥಾನ ಬೆಲೆ ಕೊಡೋಮ ಈಕ್ವಲ್ ಟು ಸರ್ವಸಮಾಗಲೇ 15 10 8 15 ಇಂಟು 10 ಇಂಟು 8. ಇಲ್ಲಿ ಪಾಯಿಂಟನ್ನು ತಗೊಳ್ತೀನಿ. ಪಾಯಿಂಟನ್ನು ರಿಮೂವ್ ಮಾಡಿದಾಗ 225 ಆಯಿತು. ರಿಮೂವ್ ಮಾಡಬೇಕಾದ್ರೆ ಇಲ್ಲಿ ಸ್ಥಾನ ಬೆಲೆ ಕೊಡಬೇಕು. ಇಂಟು ಪಾಯಿಂಟ್ ಅಂದ್ರೆ ಎಷ್ಟು? 1. 2 ಸ್ಥಾನ ಅದಾವ, 2 0 ಕೊಡ್ತೀವಿ. ಹೀಗಾಗಿ ಪಾಯಿಂಟ್ ಅನ್ನು ಹಾಕ್ತೀವಿ. ಛೇದ ಹೊಡೆಯೋದು ಸಾಧ್ಯ. ಎಲ್ಲಿ ತಗ ಛೇದ ಹೋಗ್ತದೆ ಅಲ್ಲಿ ತಗ ಹೊಡ್ರಿ. ಇದು 18 ಅಲ್ಲ 15 ಇದು. 5 3 15, 5 4 20, 5 9. ಬರಬೇಕಾಗ್ತದಲ್ಲ? ತಪ್ಪಾಯ್ತನು? 5 9 45, 5 4 20, 5 4 5 5 25. ಈ ಸದ ರೈಟ್ ಆಯ್ತು. 5 5 25. ಇನ್ನ 5 6 7 8 9, 2 × 9 ಆತ. 3 ಆಗುತ್ತದ. 3 1 3 1 3 5 15. ಆಮೇಲೆ 5 3 5 2. ಮತ್ತೆ ಇಲ್ಲಿ ಛೇದ ಹೋದಲ್ಲ. ಅಂದ್ರೆ ಏನಾಗ್ತಿಲ್ಲಿ? 1 ಇಂಟು 2 1 2 2 2 ಇಂಟು 8 2 8 16 16 ಇಂಟು 1 16 1 16 2 0 2 0. ಛೇದದಲ್ಲಿ 3 ಉಳಿದದ. 3 ಆಯ್ತು. ಎಷ್ಟಾಗ್ತದ? 533. ಹಂಗೆ ಪಾಯಿಂಟ್ ಆಗ್ತದೆ, ಕಂಟಿನ್ಯೂ ಆಗ್ತದೆ. 3 3 3 ಈ ತರ ಕಂಟಿನ್ಯೂ ಆಗ್ತದೆ ಹೋಗ್ತದೆ. ಹೌದಲ್ಲ? ನಮ್ಗೆ ಎಷ್ಟು ಬೇಕು? ಇಷ್ಟೇ ಬೇಕು. ಆಪ್ಷನ್ಸ್ ಇಷ್ಟೇ ಕೊಟ್ಟಾರ. ಆದ್ದರಿಂದ ರೈಟ್ ಆಪ್ಷನ್ಸ್ ಬಿ. ನೋಡಿ, ಒಂದು ಆಯತಾಕಾರದ ಘನದ ಅಳತೆಗಳು 7 ಸೆಂಟಿಮೀಟರ್ 11 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಗಳಾಗಿವೆ. ಒಟ್ಟು ಮೇಲ್ಮೈ ವಿಸ್ತೀರ್ಣವೆಷ್ಟು? ಆಯತಾಕಾರದ ಘನಾಂತರ. ಆಯತಾಕಾರದ ಘನಾಂತರ ನೋಡಿದು. ಆಯತಾಕಾರದ ಘನದಲ್ಲಿ ಹೌದಲ್ಲ? ಇದೇನಿದು? ಯಾವ್ದು? ಇದು ಒಂದು ಉದ್ದ ಅಂತ ತಿಳ್ಕೊರಿ. ಇದು ಉದ್ದ ಆಯ್ತು. ಇದು ಯಾವ್ದಾಯ್ತು? ಇದು ಉದ್ದ ಆಯ್ತಾ? ಇನ್ನು ಇದೇನಿದು? ಇದು ಅಗಲ ಆಯ್ತು. ಇದು ಉದ್ದ ಆಯ್ತು, ಇದು ಅಗಲ ಆಯ್ತು, ಇದೇನಾಯ್ತು? ಎತ್ತರ ಆಯ್ತು. ಇಷ್ಟ ತಿಳ್ಕೊರಿ. ಹೌದಲ್ಲ? ಅಂದ್ರೆ ಉದ್ದ ಅಗಲ ಎತ್ತರದ ಹೆಂಗಪ್ಪ? ಇದು ಉದ್ದ ಅಂತ ತಿಳ್ಕೊಳ್ಳೋಮ, ಇದು ಅಗಲ ಅಂತ ತಿಳ್ಕೊಳ್ಳೋಮ, ಇದು ಎತ್ತರ ಅಂತ ತಿಳ್ಕೊ. ಹೌದಲ್ಲ? ಉದ್ದಕ್ಕೆ ಏನಂತೀವಿ ನಾವು? ಎಲ್ಲ ಅಂತೀವಿಲ್ಲ. ಲೆಂತ್ ಅಂದ್ರೆ ಉದ್ದ, ಇದು ಎಲ್ಲ ಆಯ್ತು. ಅಗಲಕ್ಕೆ ಏನಂತೀವಿ? ಬ್ರೀತ್ ಅಂತೀವಿಲ್ಲ. ಅಂದ್ರೆ ನಾವು ಬಿ ಅಂತ ತಿಳ್ಕೊಳ್ಳೋಮ. ಎತ್ತರ ಅಂದ್ರೆ ಹೈಟ್ ಅಂತೀವಿ. ಹೈಟ್ ಅಂದ್ರೆ ಎಚ್. ಇಷ್ಟು ತಗೊಂಡು. ಹೌದಲ್ಲ? ಸೂತ್ರ ಏನ್ ಹೇಳ್ತದ? ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನದ? ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು? ಇದೇನು ಆಯತ? ಇದು ಆದಲ್ಲ, ಇದು ಆಯತ ಅದಲ್ಲ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದು ಮ್ಯಾಗಿನ ಜಾಗ. ಇದು ಜಾಗ, ಇದು ಜಾಗ, ಆಮೇಲೆ ಇಲ್ಲಿದ ಜಾಗ, ಆಮೇಲೆ ಇಲ್ಲಿದ ಜಾಗ, ಆಮೇಲೆ ಇಲ್ಲಿ ಅಷ್ಟು ಜಾಗ. ಮ್ಯಾಗಿನ ಅಷ್ಟು ಜಾಗ ಬೇಕಂದ. ಇದು ಬರೀ ಅಂದ್ರೆ ಉದ್ದ ಇಂಟು ಒಂದೇ ಮೈ ಆಗ್ತದೆ. ಇದು ಒಂದು ಮೈ, ಇದು ಒಂದು ಮೈ, ಇದು ಒಂದು ಮೈ, ಇದು ಒಂದು 6 ಮೈಗಳು. ಇದಕ್ಕೆ 6 ಮೇಲ್ಮೈಗಳದಾವಲ್ಲ.
ಇದರ ವಿಸ್ತೀರ್ಣವನ್ನು ನಮ್ಗೆ ಬೇಕಾಗಿದೆ ನಮ್ಗೆ. ಅರ್ಥ ಆಯ್ತು ಅಂದ್ರೆ ಹೆಂಗಪ್ಪ ನೋಡಿ. ಈಗ ಮೇಲ್ಮೈ ವಿಸ್ತೀರ್ಣ, ಯಾವುದೇ ಮೇಲ್ಮೈ ವಿಸ್ತೀರ್ಣ? ಆಯತದ ಘನದ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಆಯತದ ಘನದ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಏನಪ್ಪ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸೂತ್ರ ಏನಾಗ್ತದ? ಸೂತ್ರ ಅಂದ್ರೆ ಈಕ್ವಲ್ ಟು 2 ದುಂಡು ಕೌಂಸ್ ಅಥವಾ ಇಂಟು ದ ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್. ಇದನ್ನ ನೀವು ಬೈಹಾಟ್ ಮಾಡಬೇಕು, ನೆನಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಇದು. ಎಲ್ಲ CET ಎಕ್ಸಾಮ್ದಾಗ ಕೇಳ್ತಾನೆ, ಸೈನ್ಸ್ ಸ್ಕೂಲ್ದಾಗ ಕೇಳ್ತಾರ, ನವೋದಯ ಅಂತ ಎಕ್ಸಾಮ್ ಮುಗಿತು ಆಲ್ರೆಡಿ ಮುಗಿದು ಹಾಕ್ಬಿಡೋ, ಆಮೇಲೆ ಎಲ್ಲದರ ಕೇಳ್ತಾರೆ. ಬಹಳ ಸರಳವಾದ ಪ್ರಶ್ನೆ. ಒಂದು ಉದ್ದ ಆಗಲ್ಲ, ಎತ್ತರ ಕೊಟ್ಟು ಕೂಡಲೇ ಇಲ್ಲಿ ಕ್ಯೂ ಬರ್ತದೆ, ಘನ ಬರ್ತಲ್ಲ, ವಿಸ್ತೀರ್ಣವನ್ನು ಕೇಳ್ಯಾರ. ಈಗ ನೋಡ್ರಿ, ವಿಸ್ತೀರ್ಣವನ್ನು ಕೇಳ್ಯಾರ. ಘನ ವಿಸ್ತೀರ್ಣ ಅಂದ್ರೆ ಈಕ್ವಲ್ ಟು 2 ದುಂಡು ಕೌಂಸ್ ಎಲ್ ಅಂದ್ರೆ ಎಷ್ಟು? 7. ಹೌದಲ್ಲ, ಎಲ್ ಮತ್ತು ಬಿ ಮಧ್ಯದಲ್ಲಿ ಯಾವ ಚಿಹ್ನೆ ಇರ್ತದ? ಇಂಟು ಇರ್ತದ. ಬಿ ಅಂದ್ರೆ ಎಷ್ಟು? 11 ಆಯ್ತು. ಪ್ಲಸ್ ಬಿ ಅಂದ್ರೆ ಎಷ್ಟು? 11. ಎಚ್ ಅಂದ್ರೆ ಎಷ್ಟು? ಎಚ್ ಅಂದ್ರೆ 13 ಆಗಿದಲ್ಲ, 13 ಪ್ಲಸ್ ಎಲ್ ಅಂದ್ರೆ ಎಷ್ಟು? 7 ಇಂಟು ಎಲ್. ಎಚ್ ಅಂದ್ರೆ ಎಷ್ಟು? 13. ಇದು ಅಷ್ಟು ಸರಳೀಕರಿಸ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಮುಗಿತು. ಈಕ್ವಲ್ ಟು 2 ದುಂಡು ಕೌಂಸ್ ಎಷ್ಟಾಗ್ತದೆ? 11 77 ಪ್ಲಸ್ 13 11 ಅಥವಾ 11 13 143 ಪ್ಲಸ್ 13 91 ಹೌದಲ್ಲ? ಸರಿ, 91 ಈಕ್ವಲ್ ಟು 2 ಇಂಟು ಹಾಕೊಂಡೆ ದುಂಡು ದೋಸದ ಹಿಂದುಗಡೆ ಯಾವುದು ಚಿಹ್ನೆ ಇಲ್ಲ ಅಂದ್ರೆ ಇಂಟು ಅಂತ ತಿಳ್ಕೋಬೇಕು. ಇದಷ್ಟು ಕೂಡಿಸ್ಬಿಡ್ರಿ. ಈಗ ಅದಷ್ಟು ಕೂಡಿಸಿದಾಗ ಎಷ್ಟಾಗ್ತದ? 311 ಆಗ್ತದ. ಈಕ್ವಲ್ ಟು ಎಷ್ಟಾಗ್ತದ? 311 2 622 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ರೈಟ್ ಆನ್ಸರ್ ಎಷ್ಟು? ಬಿ. ರೈಟ್ ಆನ್ಸರ್ ಡಿ. ಇದು ಬಹಳ ಇಂಪಾರ್ಟೆಂಟ್. ಇದು ಎಲ್ಲದರಲ್ಲಿ ಕೇಳ್ತಾರೆ. CET ಒಳಗೆ ಎಲ್ಲ CET ಒಳಗೆ ಆಲ್ಮೋಸ್ಟ್ ಒಳಗೆ ಕೇಳ್ತಿರ್ತಾರೆ. ಇದು ಮೊದಲನೇ ಹಂತದ ಒಂದು ಲೆಕ್ಕ. ಇದು ಇದರ ಮೇಲೆ ಒಂದಿಷ್ಟು ಮತ್ತೆ ಪ್ರಶ್ನೆಯನ್ನು ಕಠಿಣ ಮಾಡ್ಕೊತ ಹೋಗ್ತಾರ, ಟ್ವಿಸ್ಟ್ ಹಾಕೋತ ಹೋಗ್ತಾರ. ಅವು ಹೆಂಗೆ ಆಗ್ತಾವ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ಅಂತ ಅಷ್ಟೇ. ಮುಂದಿನ ಒಂದು ಪೀಡ ಬರ್ತದ. ನೋಡ್ರಿ, ಇದು ಘನಫಲ ಆ ಪಾಠದಲ್ಲಿ ಬರುವಂತ ಪ್ರಶ್ನೆ. ಇದು ಒಂದು ಆಯತಾಕಾರದ ನೀರಿನ ತೊಟ್ಟಿ 8 ಮೀಟರ್ ಎತ್ತರ, 6 ಮೀಟರ್ ಉದ್ದ ಮತ್ತು 2.5 ಮೀಟರ್ ಅಗಲವಿದೆ. ಎಷ್ಟು ಲೀಟರ್ ನೀರನ್ನು ಅದು ಹಿಡಿಯಬಲ್ಲದು? ಎಷ್ಟು ಲೀಟರ್ ಅಂದ್ರೆ ನಾವು ನೀರು ಒಳಗೆ ಏನು ಸ್ಟಾಕ್ ಮಾಡ್ತದಲ್ಲ, ಅದು ಯಾವುದರಲ್ಲಿ ಹೇಳಬೇಕು ಅನ್ನೋದು ಆಪ್ಷನ್ಸ್ ಆಗಿ ಗೊತ್ತಾಗ್ತದೆ. ನಾವು ಲೀಟರ್ದಲ್ಲಿ ಹೇಳಿಬಹುದು ಅಂದ್ರೆ ಎಷ್ಟು ಲೀಟರ್ ನೀರನ್ನು ಹಿಡಿಯಬಹುದು ಅಂತ ಅರ್ಥ ಇದು. ಹೌದಲ್ಲ? ಮೊಟ್ಟ ಮೊದಲ ಟ್ಯಾಂಕ್ ಯಾವ ಶೇಪ್ ಇರ್ತದ? ಯಾವ ಆಕಾರದಲ್ಲಿ ಅದ ಟ್ಯಾಂಕ್? ಆಯತಾಕಾರದಲ್ಲಿ ಅದ. ಆಯತಾಕಾರದ ಟ್ಯಾಂಕ್ ಅದು. ಹೌದಲ್ಲ? ಟ್ಯಾಂಕ್ ಒಂದು ನೀರಿನ ಟ್ಯಾಂಕ್ ಆಯತಾಕಾರ ಇರ್ಬೋದು, ಚೌಕಾಕಾರದಲ್ಲಿ ಇರ್ಬೋದು, ಸಿಲಿಂಡರ್ ಆಕಾರದಲ್ಲಿ ಇರ್ಬೋದು, ಹೆಂಗೆ ಬೇಕಾದಂಗೆ ಇರ್ಬೋದು. ಅದು ಇದು ಹೆಂಗದ? ಇದು ಉದ್ದ ಅಗಲ ಎತ್ತರ ಕೊಟ್ಟಾರಲ್ಲ, ಇದು ಘನದ ಆಕಾರದಲ್ಲಿ ಅದ. ಅಂದ್ರೆ ಒಳಗಿನ ಘನಫಲವನ್ನು ಕಂಡುಹಿಡಿಬೇಕು ನಾವು. ಅಂದ್ರೆ ಒಳಗಿನ ಏರಿಯಾ ಎಷ್ಟು ನೋಡ್ಕೋಬೇಕು. ಅಂದ್ರೆ ಘನಫಲವನ್ನು ಕಂಡುಹಿಡಿಬೇಕಾದ್ರೆ
ಘನಫಲ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ. ಉದ್ದ ಎಷ್ಟದಪ್ಪ? 8 ಮೀಟರ್ ಇಂಟು ಅಗಲ 6 ಮೀಟರ್ ಇಂಟು ಎತ್ತರ 2.5 ಮೀಟರ್. ಹೌದಲ್ಲ? ಅಷ್ಟು ಗುಣಾಕಾರ ಮಾಡ್ರಿ, ಪಟ್ 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 ಗುಣಾಕಾರ ಮಾಡೋಣ. 120 ಘನ ಮೀಟರ್, ಸುಮ್ಮನೆ ಮೀಟರ್ ಅಲ್ಲ, ಘನ ಮೀಟರ್. ಹೌದಲ್ಲ? ಘನ ಮೀಟರ್ ಆಯ್ತು. ಇನ್ನು ಒಳಗೆ ನೀರು ಎಷ್ಟು ಹಿಡಿತದ ಅಂದ್ರ, ನೀರು ಎಷ್ಟು ಹಿಡಿತದ ಅಂದ್ರೆ ನೀರಿನ ಟ್ಯಾಂಕ್ ಅದ ಜಾಗ ಎಷ್ಟದ ಅಷ್ಟು ಹಿಡಿತದ. ನೀರಿನ ಟ್ಯಾಂಕ್ ಅದ್ರೊಳಗೆ ಜಾಗ ಎಷ್ಟದಪ್ಪ ಅಂದ್ರೆ 120 ಘನ ಮೀಟರ್ ಅದ. ಹೌದಲ್ಲ? ನಮಗಂತೂ ನೀರವನ್ನು ಎಷ್ಟು ಹಿಡಿತದ? 1 ಘನ ಮೀಟರ್ ಈಕ್ವಲ್ ಟು 1 ಘನ ಮೀಟರ್ ಈಕ್ವಲ್ ಟು ಎಷ್ಟು ಲೀಟರ್ ಆಗ್ತದ? 1000 ಲೀಟರ್. 1000 ಲೀಟರ್. 1 ಘನ ಮೀಟರ್ ಈಕ್ವಲ್ ಟು 1000 ಲೀಟರ್. ಹೆಂಗ್ರಿ? ಘನ ಮೀಟರ್ ಅಂದ್ರೆ ಉದ್ದ 100, ಅಗಲ 100, ಎತ್ತರ 100. ಹೌದಲ್ಲ? ಇಂಥವು ಘನಗಳನ್ನು ಅಂದ್ರೆ 1 ಘನ ಮೀಟರ್ ಈಕ್ವಲ್ ಟು 1000 ಲೀಟರ್ ಆಯ್ತು. 120 ಘನ ಮೀಟರ್ 120 ಘನ ಮೀಟರ್ ಆಗಲ್ಲ ಇದು. 120 ಘನ ಮೀಟರ್ ಈಕ್ವಲ್ ಟು ಎಷ್ಟು ಲೀಟರ್ ಕೇಳ್ತಾರೆ. ಎಷ್ಟು ಎಂದರೆ 120 ಇಂಟು 1000 ಅಪಾರ 1. ಕೆಳಗೊಂದಕ್ಕೆ ಬೆಲೆ ಇಲ್ಲ, ಹೀಗಾಗಿ 12 ಬಂದ್ರೆ 12, 3 ಸೊನ್ನೆ, ಇದು 1 ಸೊನ್ನೆ, 4 ಸೊನ್ನೆ, 1 2 3 4, 4 ಸೊನ್ನೆ. ಹೌದಲ್ಲ? ಲೀಟರ್. ದ ರೈಟ್ ಆಪ್ಷನ್ಸ್ ಎಷ್ಟು? ಡಿ. ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ನೋಟೆಡ್ ದ ಪಾಯಿಂಟ್ ಐ ಸೈ.